ಜಾನಪದ ಕಲಾವಿದರು ಯಾರು ಅಶ್ಲೀಲತೆ ಆಡ್ಯಾರ ಸ್ವಯಂ ಪ್ರೇರಿತವಾಗಿ ಅವರೇ ವಿಡಿಯೋ ಬಿಡಬೇಕು. ನಾವು ಹಾಡಂಗಿಲ್ಲ ಇನ್ನು ಮುಂದೆ. ಇವತ್ತು ನೀಡುದು ನಿನ್ನೆ ಕೆಲವೊಂದು ಆರ್ಕೆಸ್ಟ್ರಾದಾಗ ಡ್ಯಾನ್ಸ್ ಮಾಡ್ಸ್ಯಾರ, ಅವ್ರ ಹೆಸರು ನಾವು ಹೇಳಂಗಿಲ್ಲ. ಮನೆ ಹೇಳಿದೇವಿ, ಇನ್ಮೇಲೆ ಅವ್ರ ಮೇಲೆ ನೇರವಾಗಿ ಆ ವಿಡಿಯೋ ತಗೊಂಡು ನಾವು ಕ್ರಮ ತಗೋತೀವಿ. ಕ್ರಮ ತಗೊಳಕ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳ್ತೀವಿ. ಈಗ ಅಶ್ಲೀಲ ಗೀತೆಗಳನ್ನ ಅಶ್ಲೀಲ ಕಾಮಿಡಿ ಮಾಡೋರು ಕೆಲವೊಂದು ಮಹಿಳೆ ಕಲಾವಿದರು ಅದಾರ, ಅವರೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಹಿಂದೆ ನೀಡಿದ ನಾವು ನಮ್ಮ ಮಕ್ಕಳ ಸುರಕ್ಷತೆಗಾಗಿ, ನಮ್ಮ ಅಕ್ಕ ತಂಗಿಯರ ಸುರಕ್ಷತೆಗಾಗಿ, ಸಾರ್ವಜನಿಕರ ಸುರಕ್ಷತೆಗಾಗಿ ಇನ್ನು ಮುಂದೆ ನಾವು ಅಶ್ಲೀಲ ಮಾತಾಡಿದ್ರ ಹೊಲಸು ತಿಂದಂಗ ಅಂತೇಳಿ ನೀವೇ ವಿಡಿಯೋ ಬಿಡಬೇಕು. ಅಶ್ಲೀಲ ಹಾಡಿದ್ರ ಹೊಲಸು ತಿಂದಂಗ ಅಂತ ನೀವೇ ವಿಡಿಯೋ ಬಿಡಬೇಕು. ಅಶ್ಲೀಲ ಯೂಟ್ಯೂಬರ್ಗಳಿಗೆ ಹೇಳ್ತೀನಿ, ಬಾಯಿ ಬಂದಂಗ ಒಂದು ಮೈಕ್ ಹಾಕೊಳ್ಳೋದು, ಅದ್ರಾಗ ಒಂದು ಹಾವಿಲ್ಲ, ಒಂದು ಭಾವಿಲ್ಲ, ಸುಮ್ಮ ಮಂಗೆ ಹಾಕೊಂಡಂಗ ಸುಮ್ಮ ಮೈಕ್ ಹಾಕೊಂಡು ಎಕಡೆ ಅಭಿನಯ ಮಾಡ್ತಾರ. ಮಾಡೋದ್ರಿಂದ ಯಾಕಂದ್ರೆ ಅಭಿನಯಕ್ಕೆ ಒಂದು ಇದು ಐತಿ ಜನ, ಅದಕ್ಕೊಂದು ಇದು ಐತಿ, ಬೆಲೆ ಐತಿ. ಅದು ಒಬ್ಬವ ಯೂಟ್ಯೂಬರ್ ನೋಡಿದ್ರಿ ಮುಕ್ಕಳೆಪ್ಪ ತಿಟ್ಕೊಳ. ಮುಕ್ಕಳೆಪ್ಪ ಅಂದ್ರೆ ಏನು ಕನ್ನಡದಾಗ? ಅಶ್ಲೀಲ ಶಬ್ದ, ಅಶ್ಲೀಲ ಅದು. ಮತ್ತ ಅವ ಮುಕ್ಕಳೆಪ್ಪ ಅವನ ಮಗ ಹುಟ್ಟವ, ಇವೆಲ್ಲ ಬೇರೆ ಬೇರೆ ಆಗ್ತಾವು. ಯಾಕಂದ್ರೆ ಮತ್ತೆ ಅದಕ್ಕೆ ದಯವಿಟ್ಟು ನಾವು ಎಚ್ಚರಿಕೆ ಕೊಡ್ತೇವೆ. ಹೆಸರು ಬದಲಾವಣೆ ಮಾಡಿ ಅಶ್ಲೀಲ ಮಾಡಬಾರ್ದು. ಎಲ್ಲ ಜಾನಪದ ಕಲಾವಿದರು ಸ್ವಯಂ ಘೋಷಿತವಾಗಿ ವಿಡಿಯೋ ಮಾಡಿಕೊಡ್ಬೇಕು. ಅಶ್ಲೀಲ ಗೀತೆ ಆಡುವವರು ಸ್ವಯಂ ಸಾಹಿತ್ಯ ಬರೆಯುವರು ನಾನು ವಿನಂತಿ ಮಾಡ್ಕೊತೀನಿ. ಕಲಾವಿದ್ರ ಲಿಸ್ಟ್ ಅದ, ಯಾರು ಅವ್ರ ಮ್ಯಾಗ ನಾವು ಕಲಾವಿದ್ರ ಲಿಸ್ಟ್ ಅದ. ಇನ್ನು ಆರ್ಕೆಸ್ಟ್ರಾ ಓನರ್ಗಳಿಗೆ ಮತ್ತೆ ಎಚ್ಚರಿಕೆ ಕೊಡ್ತೀವಿ. ಅಂತವ್ರು ಯಾರು ಇದ್ರೆ ದಯವಿಟ್ಟು ಅವ್ರು ವಾರ್ನಿಂಗ್ ಮಾಡ್ರಿ. ನೀವು ಇಂಥ ವಿಡಿಯೋ ಬಿಟ್ಟಿದ್ದು ನಾನು ಸಾಹೇಬ್ರ ಬಂದ್ರೆ ಸ್ವಲ್ಪ ಎಲ್ಲರೂ ಎಲ್ಲರೂ ಕವರ್ ಹಾಕಾರ ಸರ್ ಈ ಕಡೆ ಬರ್ರಿ ಸರ್. ಎಲ್ಲರೂ ಮೊದಲಾಗಿ ನಮ್ಮ ಅದ್ರಾಮ್ ಸಾರು ಅಪರ ಜಿಲ್ಲಾಧಿಕಾರಿಯಾಗಿ ಮತ್ತೆ ನಮ್ಮ ವಿಜಯಪುರ ಜಿಲ್ಲೆಗೆ ಬಂದಿದ್ದಾರೆ. ನಾವು ಅಧಿಕಾರದಲ್ಲಿದ್ದಾಗ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ತಮ್ಮ ಸಾಮಾಜಿಕ ಮಾಡಿದ್ದಾರೆ. ಹಾಗಾಗಿ ಇವತ್ತು ವಿಜಯಪುರ ಜಿಲ್ಲೆಗೆ ಮತ್ತೆ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ನಮ್ಮ ಎಲ್ಲ ಕಲಾವಿದರ ಪರವಾಗಿ ಮೊದಲಿಗೆ ತುಂಬ ಹೃದಯದ ಸ್ವಾಗತವನ್ನು ಮಾನ್ಯ ವಿಜಯಪುರ ಜನತೆಯ ಪರವಾಗಿ ಕಲಾವಿದರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮ ಬೇಡಿಕೆ ನಮ್ಮ ಶಕ್ತಿಯವರು ಮಾತಾಡ್ತಾರೆ. ಅಬ್ರಾಮ್ ಸರ್ ಅವರು ಮೊದಲು ಮಹಾನಗರ ಪಾಲಿಕೆ ಅಲ್ಲಿ ಕೂಡ ಒಂದು ಸೇವೆ ಸಲ್ಲಿಸಿದ್ರು. ಈಗ ಅಪರ ಜಿಲ್ಲಾಧಿಕಾರಿ ಆಗಿ ಮೊದಲು ಒಂದು 2-3 ವರ್ಷ ಹಿಂದೆ ಇದ್ರು. ಈಗ ಕೂಡ ಬಂದಿದ್ರು, ಯಾಕಂದ್ರೆ ಒಳ್ಳೆ ಅಧಿಕಾರಿಗಳು. ಈಗ ನಾವು ಸಾಹೇಬ್ರಿಗೊಂದು ವಿನಂತಿ ಮಾಡ್ಕೊತೀವಿ ಸರ್, ಇಲ್ಲೆಲ್ಲ ಬಂದಿರತಕ್ಕಂಥ ಜಾನಪದ ಕಲಾವಿದರನ್ನು ಹೊರತುಪಡಿಸಿ ಎಲ್ಲರೂ ಕಲಾವಿದರು ಅದಾರ. ಒಬ್ಬರು ಸಿಂಗರ್ಗಳದಾರ, ಒಬ್ಬರು ಡ್ಯಾನ್ಸರ್ಗಳದಾರ, ಹಾಡುಗಾರದಾರ, ಕಾಮಿಡಿಯನ್ನ, ಜೂನಿಯರ್ಸ್ ಎಲ್ಲ ಕಲಾವಿದರು ಅದಾರ. ಈಗ ಏನಪ್ಪ ನಮ್ಮ ಬೇಡಿಕೆ ಅಂದ್ರೆ, ಈಗ ಅಶ್ಲೀಲತೆ ತಾಂಡವಾಡ್ತಾರೆ ಸರ್. ಎಲ್ಲಿ ಹೋದ್ರು ಆರ್ಕೆಸ್ಟ್ರಾಗಳಲ್ಲಿ ಅಶ್ಲೀಲ ಹಾಡುಗಳನ್ನ ಹಾಡ್ತಾ, ಜಾನಪದ ಅಶ್ಲೀಲ ಡೈಲಾಗ್ ಕಾಮಿಡಿ ಮಾಡೋದು, ಅಶ್ಲೀಲ ನೃತ್ಯ ಮಾಡೋದು, ಯೂಟ್ಯೂಬ್ಗಳಲ್ಲಿ ಅಶ್ಲೀಲ ಮಾಡೋದು, ರಂಗಭೂಮಿ ಕಲಾವಿದರು ಕೂಡ ಅಶ್ಲೀಲತೆಯಿಂದ ತುಂಬ್ಯಾರ. ಅದಕ್ಕೆ ಎಲ್ಲ ಸಮಾಜ ಹಾಳಾಗ್ಲತ್ತ ಸರ್. ಸಣ್ಣ ಮಕ್ಕಳು ಕೂಡ ಅಶ್ಲೀಲ ಭಾಷೆಗಳನ್ನ ಬಳಸ್ಲಕತ್ತಾರ. ಅದಕ್ಕೆ ಒಂದು ಸಮಾಜ ಪರಿವರ್ತನೆಗಾಗಿ ಕಲಾವಿದರೇ ಕೆಡಿಸಿದಂಥ ಒಂದು ಕೆಲಸವನ್ನು ಕಲಾವಿದರಿಂದ ಸುದ್ದಾಗಬೇಕಿತ್ತು. ಅದಕ್ಕೆ ಅಂಥ ಒಂದು ಕೆಲವೊಂದು ಕಲಾವಿದರು ಅದಾರ, ಅವ್ರನ್ನ ನಾವು ಬ್ಯಾನ್ ಮಾಡುವಂಥ ಕೆಲಸ ಕೂಡ ಮಾಡ್ತೀವಿ. ಅಂಥವ್ರಿಗೆ ಎಲ್ಲೇ ಸಭೆ ಸಮಾರಂಭಗಳಿಗೆ, ಗಣಪತಿ ಗಣೇಶೋತ್ಸವ ಆಗಲಿ, ದಸರಾ ಆಗಲಿ, ಮದುವೆ ಸಮಾರಂಭಗಳಾಗಲಿ, ಬರ್ತ್ಡೇ ಆಗಲಿ, ಯಾವುದೇ ಸಾರ್ವಜನಿಕ ಸಮಾರಂಭಗಳಿಗೆ ಅವ್ರಿಗೆ ಅನುಮತಿ ಕೊಡಬೇಕಾದ್ರೆ ನೀವು ಅಶ್ಲೀಲ ಜಾನಪದ ಗೀತೆ ಹಾಡಂಗಿಲ್ಲ, ಅಶ್ಲೀಲ ನೃತ್ಯ ಮಾಡ್ಸಂಗಿಲ್ಲ, ಅಶ್ಲೀಲ ಕಾಮಿಡಿ ಮಾಡಂಗಿಲ್ಲ ಅಂದ್ರೆ ಮಾತ್ರ ಪರ್ಮಿಷನ್ ಕೊಡ್ತೀವಿ. ಮಾನ್ಯ SP ಸಾಹೇಬರಿಗೆ ನೀವು ಅನುಮತಿ ಒಂದು ಇದು ಕೊಡ್ಬೇಕು, ಸೂಚನೆ ಕೊಡ್ಬೇಕು ಸರ್. ಯಾಕಂದ್ರೆ ಪೊಲೀಸ್ ಇಲಾಖೆ ಕಡಿವಾಣ ಹಾಕಿದ್ರೆ ಮಾತ್ರ ಇದು ಸಾಧ್ಯ ಆಗ್ತದೆ. ಯಾಕಂದ್ರೆ ಎಲ್ಲರೂ ಪರ್ಮಿಷನ್ ತಗೊಳಕ್ಕೆ ಪೊಲೀಸ್ ಇಲಾಖೆಗೆ. ಯಾಕಂದ್ರೆ ಬಹಳಷ್ಟು ಪೊಲೀಸರು ಕೂಡ ನಿಂತು ನೋಡ್ತಿರ್ತಾರೆ ಅಲ್ಲಿ ಸಭೆ ಸಮಾರಂಭಗಳಲ್ಲಿ. ಅವರು ಪಾಪ ಒಂದು ಬಂದೋಬಸ್ತ್ ಇರ್ತಾರೆ, ನಿಂತಿರ್ತಾರ. ಅವ್ರಿಗೆ ಹ್ಯಾಂಗೆ ಹೇಳಕ್ಕಾಗ್ತದೆ? ಯಾಕಂದ್ರೆ 100 ಜನ ಅವ್ರು ಅಪೇಕ್ಷೆ ಪಟ್ಟು ಕರ್ಸಿರ್ತಾರೆ. ಅದಕ್ಕೆ ಪೊಲೀಸ್ ಇಲಾಖೆಯಿಂದ ಪ್ರತಿಯೊಂದು ತಾಲೂಕಿನ PSI ಸಾಹೇಬರುಗಳಿಗೆ ಮತ್ತೆ CPI ಅವರುಗಳಿಗೆ ಒಂದು ಆದೇಶ ಹೊರಡಿಸೋದ್ರ ಮೂಲಕ ತಾಲೂಕು ದಂಡಾಧಿಕಾರಿಗಳಿಗೆ ಯಾವುದೇ ಕಾರ್ಯಕ್ರಮ ಮಾಡಬೇಕಂದ್ರೆ ನೀವು ಅಶ್ಲೀಲತೆ ಮಾಡಿದ್ರೆ ಪರ್ಮಿಷನ್ ಕೊಡಂಗಿಲ್ಲ. ತಮ್ಮ ಮೂಲಕ ನಾವು ಇದು ಮಾಡಬೇಕು. ಈಗ ಒಂದು ಓದಿ ಹೇಳ್ತೀವಿ ಸರ್ಗೆ, ಮಾನ್ಯ ಜಿಲ್ಲಾಧಿಕಾರಿಗಳು. ಇನ್ನೊಂದು, ಈ ಕಬ್ಬಿನ ಟ್ಯಾಕ್ಟ್ರಿಗಳು ಏನು ಊರುಗಳ ಟ್ಯಾಕ್ಟ್ರಿಗಳಾಗ ಈ ಹೊಲಸು ಜನಪದವನ್ನ ಅತಿಯಾಗಿ ಸೌಂಡ್ ಹಚ್ಚಿ ಅಲ್ಲಿ ಬಹಳಷ್ಟು ಕೆಲ್ಸಾಕತ್ತಾರೆ ಸರ್. ಅದಕ್ಕೂ ಕೂಡ ಕಡಿವಾಣ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರವರೆಗೆ ವಿಷಯ ರಸಮಂಜರಿ ಕಾರ್ಯಕ್ರಮಗಳಲ್ಲಿ ಅಶ್ಲೀಲ ಜಾನಪದ ಗೀತೆಗಳು, ಅಶ್ಲೀಲ ಹಾಸ್ಯ, ಅಶ್ಲೀಲ ನೃತ್ಯಗಳಿಗೆ, ಅಶ್ಲೀಲ ಯೂಟ್ಯೂಬರ್ಗಳಿಗೆ ಕಡಿವಾಣ ಹಾಕಬೇಕೆಂದು ಉತ್ತರ ಕರ್ನಾಟಕ ಕಲಾವಿದರ ವೇದಿಕೆಯಿಂದ ಮನವಿ ಪತ್ರ.
ಮಾನ್ಯರೇ ಮೇಲೆ ತಿಳಿಸಿದ ವಿಷಯದ ಪ್ರಕಾರ ವಿಜಯಪುರ ಜಿಲ್ಲೆಯಲ್ಲಿ ಮೊದಲು ಫಸ್ಟ್ ವಿಜಯಪುರ ಜಿಲ್ಲೆಯಲ್ಲಿ ಮಾಡಿರ್ತೀವಿ ಸರ್, ಆಮೇಲೆ ಪ್ರತಿಯೊಂದು ಜಿಲ್ಲೆಗೆ ಹೋಗ್ತೀವಿ ನಾವು. ಮೇಲೆ ತಿಳಿಸಿದ ವಿಷಯದ ಪ್ರಕಾರ ವಿಜಯಪುರ ಜಿಲ್ಲೆಯಲ್ಲಿ ಜಾತ್ರೆಗಳಲ್ಲಿ, ಮದುವೆಗಳಲ್ಲಿ, ಗಣೇಶ ಹಬ್ಬಗಳಲ್ಲಿ, ದಸರಾ ಹಬ್ಬದಲ್ಲಿ, ಇನ್ನಿತರ ರಸಮಂಜರಿ ಕಾರ್ಯಕ್ರಮಗಳಲ್ಲಿ ಅಶ್ಲೀಲ ಜಾನಪದ ಗೀತೆಗಳು, ಅಶ್ಲೀಲ ಹಾಸ್ಯ, ಅಶ್ಲೀಲ ನೃತ್ಯಗಳಿಗೆ, ಅಶ್ಲೀಲ ಯೂಟ್ಯೂಬರ್ಗಳಿಗೆ ಕಡಿವಾಣ ಹಾಕಬೇಕು. ಏಕೆಂದರೆ ಜಾನಪದ ಹೆಸರಿನಲ್ಲಿ ಅಶ್ಲೀಲ ಸಾಹಿತ್ಯ ಬರೆದು ಹೆಣ್ಣನ್ನು ನಿಂದಿಸಿ ಪ್ರಚೋದನಕಾರಿಯಾಗಿ ಹಾಡುಗಳನ್ನು ಹಾಡುತ್ತಾರೆ ಮತ್ತು ಸೊಂಟದ ಕೆಳಗಿನ ಮಾತುಗಳನ್ನು ಬಳಸಿ ಅಸಹ್ಯವಾಗಿ ಮಾತುಗಳನ್ನು ಆಡಿ ಸಮಾಜಕ್ಕೆ ಕೆಟ್ಟ ಸಂದೇಶ ನೀಡುತ್ತಾರೆ. ಆದ್ದರಿಂದ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು ಸಮಾಜ ಸ್ವಾಸ್ಥ್ಯತೆ ಹಾಳು ಮಾಡುತ್ತಿದ್ದಾರೆ. ಇದರಿಂದ ಸಮಾಜಕ್ಕೆ ಕೆಟ್ಟ ಸಂದೇಶ ಹೊರಟಿದೆ. ಉತ್ತರ ಕರ್ನಾಟಕದ ಹೆಸರು ಅಶ್ಲೀಲತೆಯಿಂದ ಹಾಳು ಮಾಡುತ್ತಿದ್ದಾರೆ. ಆದ ಕಾರಣ ತಾವುಗಳು ಯಾವುದೇ ಸಭೆ ಸಮಾರಂಭಗಳಿಗೆ ಅನುಮತಿ ನೀಡಬೇಕಾದರೆ ಅಶ್ಲೀಲತೆ ಹಾಡುಗಳನ್ನು ಹಾಡಿದರೆ, ಹಾಸ್ಯ ಮಾಡಿದರೆ, ನೃತ್ಯ ಮಾಡಿದರೆ ಅಂತಹ ಕಲಾವಿದರಿಗೆ ಕಾರ್ಯಕ್ರಮ ನಡೆಸಲು ಅನುಮತಿ ನೀಡುವುದಿಲ್ಲ ಎಂದು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆದೇಶ ಮಾಡಬೇಕೆಂದು ಎಲ್ಲ ಕಲಾವಿದರ ಪರವಾಗಿ ವಿನಂತಿಸುತ್ತೇವೆ.